ಕಲಬುರಗಿಯಲ್ಲಿ ವಿಚಾರಗಳ ಹೇಳೋ ಬದಲು ಈಗ ದೊಡ್ಡದೊಂದು ವಿಚಾರ ಬರ್ತಾ ಇದೆ. ಕಲಬುರಗಿಯ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಕಲಬುರಗಿಯ ನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ. ಕಲಬುರಗಿಯಲ್ಲಿ ಅಕ್ರಮ ಅಂಗಡಿಗಳ ತೆರವು ಕಾರ್ಯಾಚರಣೆ. ಕಲಬುರಗಿಯ ನಗರ ಪಾಲಿಕೆಯಿಂದ ತೆರವು ಕಾರ್ಯಾಚರಣೆ. ರಸ್ತೆ ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಮಾಡಿದಂತಹ ಸಿಬ್ಬಂದಿ ಜಗತ್ ವೃತ್ತದಿಂದ ಎಸ್ಎಲ್ವಿ ಈ ವೃತ್ತದವರೆಗೂ ಕೂಡ ಒತ್ತುವರಿ ಕಾರ್ಯ ಜೆಸಿಬಿ ಮೂಲಕ ತೆರವುಗೊಳಿಸಿದಂತಹ ಮಹಾನಗರ ಪಾಲಿಕೆ. ಸ್ಥಳಕ್ಕೆ ಭೇಟಿ ಮಾಡಿದಂತಹ ಪಾಲಿಕೆಯ ಆಯುಕ್ತ ಅವಿನಾಶ್ ಶಿಂದೆ ರಸ್ತೆ ಮೇಲೆ ವ್ಯಾಪಾರ ಸಾರ್ವಜನಿಕರಿಗೆ ಟ್ರಾಫಿಕ್ ಸಮಸ್ಯೆ ಅಂಗಡಿಗಳನ್ನು ತೆರವುಗೊಳಿಸಿದಂತಹ ಕಲಬುರಗಿ ನಗರ ಪಾಲಿಕೆ. ಬೆಳ್ಳಂಬೆಳಿಗ್ಗೆ ಜೆಸಿಬಿ ಗರ್ಜನೆ ಜೋರಾಗಿ ನಡೆಯಿತು. ಪಾದಚಾರಿಗಳ ರಸ್ತೆ ಆಕ್ರಮಿಸಿಕೊಂಡಿರುವಂತಹ ಅಂಗಡಿಗಳನ್ನು ತೆರವು ಮಾಡುವಂತಹ ಕಾರ್ಯಾಚರಣೆಗಳು ನಡೀತಾ ಇತ್ತು. ಮಹಾನಗರ ಪಾಲಿಕೆಯಿಂದಾಗಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ರಸ್ತೆ ಮೇಲೆ ವ್ಯಾಪಾರಿಗಳಿಂದ ಜನರಿಗೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಪಾದಚಾರಿಗಳಿಗೆ ಕಿರಿಕಿರಿ ಆಗ್ತಾ ಇತ್ತು. ರಸ್ತೆ ಪಾದಚಾರಿಗಳ ಮಾರ್ಗ ಒತ್ತುವರಿಯಿಂದ ತೆರವು ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ತೆರವು ಕಾರ್ಯಾಚರಣೆ ನಡೀತಾ ಇದೆ. ನಗರದ ಜಗತ್ ಸರ್ಕಲ್ನಲ್ಲಿ ಅಲ್ಲಿಂದ ಹಿಡಿದು ವರ್ತದವರೆಗೂ ಕೂಡ ಎಂಡ್ವರೆಗೂ ಕೂಡ ಒತ್ತುವರಿ ಮಾರ್ಗವನ್ನು ತೆರವು ಮಾಡಲಾಗ್ತಾ ಇತ್ತು. ಚಾದಂಗಡಿ, ಹಣ್ಣಿನ ಅಂಗಡಿ, ಗುಂಡಿಗಳು, ಸಾಕಷ್ಟು ಅಂಗಡಿಗಳು ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿತ್ತು. ಈ ಮೂಲಕ ತೆರವುಗೊಳಿಸಿದಂತಹ ಮಹಾನಗರ ಪಾಲಿಕೆ ಸ್ಥಳಕ್ಕೆ ಭೇಟಿ ಮಾಡಿದ್ದಾರೆ ಪಾಲಿಕೆಯ ಆಯುಕ್ತ ಅವಿನಾಶ್ ಶಿಂದೆ. ಹಿಂದೆಯೇ ಪಾಲಿಕೆಯಿಂದ ಮನವಿಯ ಸೂಚನೆಯನ್ನು ನೀಡಲಾಗಿತ್ತು, ಆದರೂ ಕೂಡ ಅವರು ಎಚ್ಚೆತ್ತುಕೊಂಡಿರಲಿಲ್ಲ. ರಸ್ತೆ ಮೇಲೆ ವ್ಯಾಪಾರ ಮಾಡುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಟ್ರಾಫಿಕ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಈ ಆಟ ಸಾಮಾನು ಅಂಗಡಿ ಅದೆಲ್ಲವೂ ಕೂಡ ತೆರವು ಮಾಡಲಾಗಿತ್ತು. ಚಾದಂಗಡಿ ಹಾಗೆ ಹಣ್ಣಿನ ಅಂಗಡಿಗಳು, ಹಣ್ಣಿನ ಮಾರಾಟ, ಗುಂಡಾಡಿಗಳು ಎಲ್ಲವನ್ನೂ ಕೂಡ ತೆರವು ಮಾಡಲಾಗಿದೆ. ಗೂಡಂಗಡಿಗಳು ಕೂಡ ತೆರವು ಮಾಡಲಾಗ್ತಾ ಇದೆ. ಜೆಸಿಬಿಯಿಂದ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಜಗತ್ ಸರ್ಕಲ್ ಎಂಡ್ವರೆಗೂ ಕೂಡ ಈ ಕಾರ್ಯಾಚರಣೆ ನಡೀತಾ ಇದೆ. ರಸ್ತೆ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಪಾದಚಾರಿಗಳು ರಸ್ತೆ ಬಿಟ್ಟು ಅವರ ಒಂದು ಕಡೆ ಹೋಗೋದು ಬಿಟ್ಟು ರಸ್ತೆಗೆ ಇಳಿತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ದಾರಿ ಬದಿಯಲ್ಲಿ ಇಟ್ಕೊಂಡಿರುವಂಥ ಪಾದಚಾರಿಗಳಿಗೆ ತೊಂದರೆ ಕೊಡ್ತಾ ಇರುವಂತಹ ಚಾದಂಗಡಿ, ಹಾಗೆ ಹಣ್ಣಿನ ಅಂಗಡಿ, ಇನ್ನು ಸಾಕಷ್ಟು ಬಟ್ಟೆ ಅಂಗಡಿ ಅದೆಲ್ಲವನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಆಟ ಸಾಮಾನು ಅಂಗಡಿ ಎಲ್ಲವನ್ನೂ ಕೂಡ, ಕಾರು, ಬಸ್ಸು ಚಿಕ್ಕದಿರ್ತಾವಲ್ಲ ಅದೆಲ್ಲವೂ ಕೂಡ ತೆಗೆದು ಹಾಕ್ತಾ ಇದ್ದಾರೆ.